ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ ದಿನಾಂಕ 28 ತಾರೀಕಿನ ದಿವಸ ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ ವಿರೋಧವಾಗಿ ನಮ್ಮೊಂದು ಬಿಜಾಪುರ ರಕ್ಷಣಾ ಕಮಿಟಿ ವತಿಯಿಂದ ವಿರೋಧ ವ್ಯಕ್ತಪಡಿಸುವ ಸಲುವಾಗಿ ನಾವು ಜಿಲ್ಲೆಯ ಎಲ್ಲ ಸಚಿವರಿಗೆ, ಶಾಸಕರಿಗೆ, MLC ಅವರಿಗೆ ಎಲ್ಲರಿಗೆ ಆಹ್ವಾನ ಮಾಡಿದ್ವಿ. ಅವರು ನಮ್ಮನ್ನು ಬೆಂಬಲಿಸುವ ಸಲುವಾಗಿ ಮತ್ತು ಎಲ್ಲರಿಗಿಂತ ದ ಲಾಸ್ಟ್ ಅಂದ್ರೆ ಅಲ್ಲನ್ನ ನಂತರ ಯಾರು ರೀತಂದ್ರೆ ಅದು ಮೊಹಮ್ಮದ್ ಪೈಗಂಬರ್ ಅವ್ರ ಪರವಾಗಿ ಅವಳನ್ನ ಕಾಳಿ ಹೇಳಿದ್ರಿಂದ ಎಲ್ಲರೂ ಬಂದು ಕಿಸಿ ನಮ್ಗೆ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ನಾವು ಆಕ್ಷನ್ ಕಮಿಟಿ ವತಿಯಿಂದ ಎಲ್ಲ ಶಾಸಕರಿಗೆ, ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಅದು ಅಲ್ಲದೆ ಯಾವತ್ತೂ ನಾವು ಅವ್ರ ಜೊತೆಲಿ ಇದ್ದು ಅವ್ರ ಕೈಯಲ್ಲಿ ನಾವು ಕೆಲಸ ಮಾಡ್ಕೊತ ಬಂದಿದ್ದೀವಿ. ಅವ್ರ ಮಾರ್ಗದರ್ಶನದಿಂದ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿವೆ. ಆ ಸಂದರ್ಭದಲ್ಲಿ ಕೆಲವೊಂದು ವಿರೋಧ ವ್ಯಕ್ತಪಡಿದ ಕಾರಣ ಮೊನ್ನೆ ತಮ್ಗೆ ಗೊತ್ತಿದ್ದಂತೆ ಬಸವ ಜಯಂತಿ ಸಂದರ್ಭದಲ್ಲಿ ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಯಾವುದು ರಸ್ತೆ ಮೇಲೆ ನಿಂತು, ಯಾವ ಇದರ ಮೇಲೆ ನಿಂತು, ಯಾವ ಕಾರ್ಯಕ್ರಮ ನಿಂತು ಆ ಕಾರ್ಯಕ್ರಮ ಬಗ್ಗೆ ಮಾತಾಡೋದು ಹೊರತುಪಡಿಸಿ ಬಸವೇಶ್ವರ ಮಹಾರಾಜರು ಏನು ಮಾಡ್ಯಾರ ಏನಿಲ್ಲ ಅವ್ರದ್ದು ಒಂದು ಜಯಂತಿ ಸಲುವಾಗಿ ಅದರ ಬಗ್ಗೆ ಒಂದು ಸಣ್ಣ ವಿಚಾರ ಸಹಿತ ಅವರಲ್ಲಿ ವ್ಯಕ್ತಪಡಿಸಲಿಲ್ಲ. ಆ ಸಂದರ್ಭದಲ್ಲಿ ಹೇಳ್ತಾರಲ್ಲ, ಹಿರಿಯರು ಯಾವುದರ ಕೂಡ ಎಲ್ಲಮ್ಮ ಜಾತ್ರೆ ಎತ್ಕಿಸಿ ಆ ಥರ ಅವರು ಯಾವುದೇ ಕಾರ್ಯಕ್ರಮನಾಗ ಹೋಗಿ ಯಾವುದರ ಬಗ್ಗೆ ಮಾತಾಡೋದು ಒಂದು ಚಟ ಇದೆ. ಆ ಸಂದರ್ಭದಲ್ಲಿ ಅವರು ಒಂದು ಈ ಶಾಸಕರು ಯಾವ ಶಬ್ದ ಯೂಸ್ ಮಾಡಬೇಕು ಅನ್ನೋದು ಅವರಿಗೆ ಅರಿವು ಇಲ್ಲದೆ ನಮ್ಮ ಶಿವಾನಂದ ಪಾಟೀಲ್ ಸಚಿವರು ಸಾಹೇಬರಿಗೆ ಕ್ವಶನ್ಲೆ ನಿಮ್ಮ ತಂದೆ ತಾಯಿಗೆ ಹುಟ್ಟಿದ್ರ ನಿನ್ನ ದಮ್ ಇತ್ತಂದ್ರೆ ರಾಜೀನಾಮಾ ಕೊಡು, ನಾನು ರಾಜೀನಾಮಾ ಕೊಡ್ತೀನಿ ಅತ್ಕಿಸಿ ಒಂದು ಶುಕ್ರವಾರ ದಿವಸ ಒಂದು ಗಡುವು ಹಾಕಿದ್ರು. ಆ ಶುಕ್ರವಾರ ದಿವಸ ತನ ನೀವು ಹೋಗಿ ಅಲ್ಲಿ ನೀವು ಇದರ ಮೇಲೆ ರಾಜೀನಾಮಾ ಸಲ್ಲಿಸ್ಬೇಕಂತ ಕಿಸಿ ಹೇಳಿದ್ರು. ಆ ಪ್ರಕಾರ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ್ರವರು ಅಲ್ಲ ಅವ್ರು ಹೇಳಿದ್ರು ಶುಕ್ರವಾರ ದಿವಸ ಅಂತ ಕಿಸಿ ಶುಕ್ರವಾರ ದಿವಸ ಹೇಳಿದ್ರು, ಗಡುವು ಕೊಟ್ಟಿದ್ರು. ಅದ ಪ್ರಕಾರ ನಮ್ಮ ಸಚಿವರು ಹೋಗಿ ನಮ್ಮ UT ಖಾದರ್ ಅಂತ ಸಭಾಪತಿಯವ್ರ ಕೈಯಲ್ಲಿ ರಾಜೀನಾಮಾ ಸಲ್ಲಿಸಿದ್ದಾರೆ. ಅವ್ರ ದಮ್ಮು, ಅವ್ರು ಎಷ್ಟು ಇದು ಅದಾರ, ಎಷ್ಟು ಶಕ್ತಿಶಾಲಿ ಅದ ಅದು ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಮ್ಮೆಲ್ಲ ಬಿಜಾಪುರ ರಕ್ಷಣಾ ಕಮಿಟಿ ವತಿಯಿಂದ ಅವರಿಗೆ ನಮ್ಮ ಬೆಂಬಲ ಇದೆ. ಅವ್ರ ಜೊತೆಯಲ್ಲಿ ನಾವು ಹಗಲು ರಾತ್ರಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದು ಅಲ್ಲದೆ ನಮ್ಮ ನಗರ ಶಾಸಕರು ಬರೀ ಮಾತಾಡಕ್ಕಾದಾರ ಏನು ವ್ಯಕ್ತಿಗತ ಅಷ್ಟು ಧೈರ್ಯವಂತ ಅದಾರ ಅನ್ನೋದು ತೋರಿಸ್ಬೇಕಾಗಿದೆ. ಯಾವ ರೀತಿ ನಮ್ಮ ಸಚಿವರು ರಾಜೀನಾಮಾವನ್ನು ಸಲ್ಲಿಸಿದ್ದಾರೆ ಅಷ್ಟೇ ದಮ್ ಅವರಲ್ಲಿ ಇತ್ತಂದ್ರೆ ಅವ್ರು ಹೇಳಿದ್ದಾರೆ, ಯಾವ ಮತಕ್ಷೇತ್ರ ಆದರೂ ನಾನು ತಯಾರಿದ್ದೀನಿ ಅತ್ಕೇಶಿ. ಬಾಗೇವಾಡಿಯರಿರಲಿ, ಬಿಜಾಪುರ ಇರಲಿ ಅಥವಾ ಬೇರೆ ಮತಕ್ಷೇತ್ರ ಇರಲಿ, ಎಲ್ಲಾದರೂ ಸಹಿತ ನಾನು ನಿಂದಲಿಕ್ಕೆ ತಯಾರಿದ್ದೀನಿ ಅತ್ಕೇಶಿ ಹೇಳ್ಯಾರ. ಅದ್ರ ಪ್ರಕಾರ ಅವ್ರ ಮಾತಿನ ಪ್ರಕಾರ ನಡ್ಕೊಂಡಾರ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹೆಂಗದ, ನುಡಿದಂತೆ ನಡೀತೀವಿ ಅತ್ಕೇಶಿ ಅದ್ರ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಅವ್ರು ಕೊಟ್ಟಿದ್ದಾರೆ. ಈಗ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ಬರೀ ಗೋಳ ಮಾತಾಡ್ತಾರೋ ಅಥವಾ ಏನಾರ ದಮ್ ಇದ್ದರೆ ದಮ್ ತೋರಿಸ್ತಾರ ಅನ್ನೋದು ನೋಡ್ಬೇಕಾಗಿತ್ತು. ಪ್ರಾಯಶಃ ಯತ್ನಾಳ್ ಫ್ಯಾಮಿಲಿ ಒಳಗೆ ಈ ಥರ ಯಾವೂ ಇಲ್ಲ. ಯಾಕಂದ್ರೆ ಎಲ್ಲ ಯತ್ನಾಳ್ ಫ್ಯಾಮಿಲಿ ಒಳಗೆ ನಾವು ಎಲ್ಲರೂ ಸಹೋದರ ಟೈಪ್ ನಾವು ಎಲ್ಲರೂ ಇದ್ವು. ಬಹುತೇಕ ಇದು ಒಂದು ಪೀಸ್ ಚೇಂಜ್ ಆಗೈತಿ ದವಾಖಾನೆಗೆ. ಆದ್ದರಿಂದ ಇಂಥವೆಲ್ಲ ಮಾತಾಡೋದು, ಮೈ ಮ್ಯಾಗ ಹಾಕೊಳ್ಳೋದು, 3 ಸಲ ಒಂದು ಪಕ್ಷನಾಗ ಉಚ್ಚಾಟನೆ ಮಾಡಿದ್ರು ಸಹಿತ ಇವರಿಗೆ ಬುದ್ಧಿ ಬರಲಿಲ್ಲ. ಮತ್ತು 3 ತಲಾಕ್ ಆದಂಗೆ ಇವ್ರ ಪಕ್ಷನಾಗ 3 ತಲಾಕ್ ಆಗಿದ್ದು ರಂಡವಾಯ್ದು. ಆದ್ದರಿಂದ ಈಗ ತಮ್ಮ ಮಾತು ಪ್ರಕಾರ ಉಳಿಸ್ಕೊತಾರ ಇಲ್ಲ ಅನ್ನೋದು ನೋಡಬೇಕಾಗಿದೆ. ಅವರು ಯಾವ ರೀತಿ ತಯಾರಾಗ್ತಾರೆ ಅದಕ್ಕೆ ಆ ರೀತಿ ನಾವು ತಯಾರಾಗಲಿಕ್ಕೆ ಗಟ್ಟಿ ಅದೀವಿ. ಮೊನ್ನೆ ಪ್ರಶ್ನೆಗೆ ಅವ್ರು ಹೇಳ್ತಿದ್ರು, ನಾವು ಹಿಂಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ, ನಾವೇನು ಬಳಿ ಉಟ್ಕೊಂಡು ಗೊತ್ತಿಲ್ಲ. ನಾವು ಎಲ್ಲದಕ್ಕೆ ತಯಾರಿ ಅದೀವಿ. ನಮ್ಮ ಪಕ್ಷನೂ ತಯಾರದ. ನಾವು ಎಲ್ಲ ಬಿಜಾಪುರ ರಕ್ಷಣಾ ಕಮಿಟಿ ವತಿಯಿಂದ ಎಲ್ಲದಕ್ಕೂ ತಯಾರಾಗಿ ನಿಂತಿದ್ವಿ. ನಿಮ್ದು ಏನದ, ನೀವು ಏನು ಮಾತಾಡ್ತೀರ ಅದೇ ಶೈಲಿ ಒಳಗೆ ನಾವು ಮಾತಾಡ್ತೀವಿ.
ಆದ್ದರಿಂದ ತಾವು ಮಾತಾಡೋ ಟೈಮ್ನಾಗ ಎಚ್ಚರಿಕೆಯಿಂದ ಮಾತಾಡಿದ್ರೆ ಒಳ್ಳೇದು. ಮತ್ತು ನಿಮ್ಗಿಂತ ಹೆಚ್ಚು ಡಂಬಲ್ ಡಿಕ್ಷನರಿ ಅದ ಮಾತಾಡಕ್ಕೆ. ಮತ್ತು ನೀವು ಏನು ಅದೀರಿ ಏನಿಲ್ಲ ಅನ್ನೋದ್ರ ಬಗ್ಗೆ ನಾವು ಹೇಳೋದು ಅವಶ್ಯಕತೆ ಇಲ್ಲ. ನಾಳೆ ನಿಮ್ಮದು ಶಕ್ತಿ, ನಿಮ್ಮದು ಮಾತು, ನಿಮ್ಮ ಜೆಂಡ, ನೀವು ಯಾವ ಪಕ್ಷ ಯಾವ ಇದ್ರ ಮೇಲೆಲ್ಲ ಬರ್ಬೇಕತ್ತಿರಲ್ಲ, ಬರ್ರಿ ನೋಡು. ಅದಕ್ಕೆ ನಾವು ಎಲ್ಲರೂ ಸಿದ್ಧತೆ ಇರೋದು. ತಾವು ಬಂದು ಕಿಸಿ ಅದು ಸ್ವೀಕಾರ ಮಾಡಿದ್ರಿ. ಚಾಲೆಂಜನ್ನು ಸ್ವೀಕಾರ ಮಾಡೋರು ಯಾರು ಇರ್ತಾರೆ ಅನ್ನೋದು ತಮ್ಗೆ ಗೊತ್ತದ. ಅದು ಹೇಳೋದು ಅವಶ್ಯಕತೆ ಇಲ್ಲ. ಮತ್ತು ತಾವು ಏನದಿರಿ ತಮಗೆ ತಿಳ್ಕೊಬೇಕು. ಅಷ್ಟೇ ಮಟ್ಟಿಗೆ ನಿಮ್ಗೆ ಸ್ವೀಕಾರ ಮಾಡೋದಿತ್ತಂದ್ರೆ ನೀವು ಸ್ವೀಕಾರ ರಾಜೀನಾಮೆ ಕೊಡ್ರಿ, ಬಟ್ ಬರ್ರಿ. ಯಾವ ಕ್ಷೇತ್ರನಾಗ ಅದೀರಿ ನೋಡ್ತು, ನಾವು ಮಾಡ್ತೀವಿ ಇಲೆಕ್ಷನ್, ನೀವು ಮಾಡ್ರಿ. ನೀವು ಏನು ಕೈಯಾಗಿ ಹಿಡ್ಕೊಂಡು ಬರ್ತೀವಿ ಹಿಡ್ಕೊಂಡು ಬರ್ರಿ, ನಾವು ಏನು ಕೈಯಾಗಿ ಹಿಡ್ಕೊಂಡು ಹಿಡ್ಕೊಂಡು ಬಂದು ಇಲೆಕ್ಷನ್ ಮಾಡೋನು ತೋರಿಸೋನು. ಆದ್ದರಿಂದ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಏನವರು ನಮ್ಮ ಧರ್ಮ ಸಲುವಾಗಿ, ನಮ್ಮ ಸಮಾಜ ಸಲುವಾಗಿ ಒಂದು ದೊಡ್ಡ ತ್ಯಾಗ ಮಾಡಿದ್ರಿಂದ ಇಡೀ ನಮ್ಮ ಸಮಾಜ ಅವ್ರ ಜೊತೆಯಲ್ಲಿದೆ. ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೆವು. ನಮ್ಮ ಪಕ್ಷ ಸಿದ್ಧಾಂತಕ್ಕೆ ಅವರು ಒಂದು ಮಾತಿಗೆ ಬೆಲೆ ಕೊಟ್ಟು ಕಿಸಿ ಅವರು ಬಂದ ಕಿಸಿ ವೇದಿಕೆ ಮೇಲೆ ಎಷ್ಟು ಶಾಸಕರು ಬಂದಿದ್ರು ಎಲ್ಲರಿಗೆ, ನಮ್ಮ ಜಿಲ್ಲೆದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಾವೆಲ್ಲರೂ ಬೆಂಬಲವನ್ನು ಕೊಡ್ತು. ಅದ್ರ ಜೊತೆಯಲ್ಲಿ ನಾವು ಹಗಲು ರಾತ್ರಿ ಅವ್ರ ಸಲುವಾಗಿ ದುಡಿತು. ನಮ್ಮ ಸಲುವಾಗಿ ಅವರು ಬಂದಿದ್ದಾರೆ, ನಾವು ಅವ್ರ ಸಲುವಾಗಿಟ್ಟು ನಾವು ಜೀವ ಕೊಡಲಿಕ್ಕೆ ನಾವು ತಯಾರಿದ್ದು. ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ನಾವು ಇದ್ದು ಕೆಲಸ ಮಾಡಿ ಮತ್ತೆ ಜಯಭಾರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅದು ಮತ್ತು ಬಸನಗೌಡರು ಅಷ್ಟೇ ತಾಕತ್ತು ಅಲ್ಲೇ ಶಕ್ತಿ ಅವ್ರು ಇತ್ತಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಬರಲಿ ಅಂತ ಅವರಿಗೆ ಈ ಸವಾಲು ಸ್ವೀಕಾರ ಮಾಡಲಿ ಅಂತ ಅವ್ರಿಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಮತ್ತೊಂದು ಮಾತು ಹೇಳಿದ್ರು ಅವರು, ಪಾಕಿಸ್ತಾನ ಬಗ್ಗೆ ಪಾಕಿಸ್ತಾನ ಬಗ್ಗೆ ಅದು ನಾವು ಯಾವುದೇ ಪಕ್ಷದ ಇದು ಸಂವಿಧಾನ ಇದು ಸಮಾವೇಶ ಇದ್ದಿದ್ದಿಲ್ಲ. ಆ ನೀಚ್ ಪಾಕಿಸ್ತಾನ ಬಗ್ಗೆ ನಾವು ಹೇಳಕ್ಕೆ ಹಿಂದೆ ಮುಂದೆ ತಿಳಿದಿಲ್ಲ. ನಾವು ಜೈ ಭಾರತ್ ಹೊತ್ತು, ಜೈ ಮಾತಾನು ಹೊತ್ತು, ಎಲ್ಲಾನು ಹೊತ್ತು. ನಮಗೇನು ಅನ್ಲಕ್ಕೆ ಆಗೋದು ಇಲ್ಲ. ನಾವು ಭಾರತೀಯರು, ನಾವು ಬರ್ತದ್ವಿ ಇಲ್ಲಿ. ನಾವು ಇದ್ದವರು ನಮ್ಮ ದೇಶದ ಸಲುವಾಗಿ, ನಮ್ಮ ದೇಶದ ಅನ್ನ ತಿತ್ತು, ನಮ್ಮ ದೇಶದ ನಾವು ಇಟ್ಟು, ನಮ್ಮ ದೇಶದ ಸಂಬಂಧ ಗೌರವದ ಅಷ್ಟೇ ಶಕ್ತಿ ಮೋದಿಗೆ ಇತ್ತಂದ್ರೆ ಸಹಿತ ಆ ಮೋದಿಗೆ ಹೇಳ್ರಿ, ಆ ಪಾಕಿಸ್ತಾನಕ್ಕೆ ಏನು ಫೈಟ್ ಮಾಡೋದಿತ್ತು ನಮ್ಮ ಮುಸಲ್ಮಾನರು ಚಾಯ್ಸ್ ಮಾಡತ್ತೇಳಿ ನಾವೇ ಹೋಗಿ ಆ ಪಾಕಿಸ್ತಾನಕ್ಕೆ ಯುದ್ಧ ಮಾಡ್ತೀವಿ. ಇದ್ರೆ ನಾವು ಅದಕ್ಕೂ ತಯಾರದು. ಅದರ ಬಗ್ಗೆ ಹಿಂದೆ ಮುಂದೆ ತಿಳಿಯೋರು ಮುಸಲ್ಮಾನರು ಇಲ್ಲ. ಮುಸಲ್ಮಾನರು ದೇಶದ ಸಂಬಂಧ ಜೀವ ಕೊಡೋಕ್ಕೂ ತಯಾರದ. ಆದ್ದರಿಂದ ಅವರು ಅಲ್ಲಿ ಹೇಳಿದ್ರು, ಅಲ್ಲಿ ಜೈ ಭಾರತ್ ಅಂದಿಲ್ಲ, ಜೈ ಪಾಕಿ ಇದು ಅಂದಿಲ್ಲ ಕಿಸಿ. ನಾವು ಜೈ ಭಾರತ್ನು ಹತ್ತು, ಜೈ ಭಾರತ್ ಮಾತಾ ಕಿ ಜಯನು ಹತ್ತು. ನಾವು ಪಾಕಿಸ್ತಾನ ಕಂಡಮ್ ಮಾಡ್ತೀವಿ. ಆ ನೀಚ್ ಪಾಕಿಸ್ತಾನ ಬಗ್ಗೆ ನಾವು ಯಾವುದೂ ರೀತಿ ನಮ್ಗೆ ಇದು ಇಲ್ಲ. ಆ ಪಾಕಿಸ್ತಾನ ಸರ್ವನಾಶ ಆದ್ರೂ ನಾವು ದೇಶ ಸಲುವಾಗಿ ನಾವು ಅದರ ಬಗ್ಗೆ ಇರ್ತು. ಆ ಶಕ್ತಿ ನಮ್ಗದ. ನಾವು ದೇಶದ ಉಳಿಸೋ ಸಲುವಾಗಿ ನಾವು ಎಲ್ಲ ರೀತಿಯಿಂದ ನಾವು ಬೆಂಬಲ ಮುಸಲ್ಮಾನರು ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೀವಿ. ಈಗ ತಾನೇ ನಮ್ಮ ಆತ್ಮೀಯರಾದ ರಜಾಕ್ ಪರ್ತಿಯವರು ಬಹಳ ವಿಸ್ತಾರವಾಗಿ ಎಲ್ಲ ಅಂಶಗಳನ್ನು ಮುಂದಿಟ್ಟಿದ್ದಾರೆ. ಅವ್ರ ಜೊತೆ ನಾನು ಇದೇ ಮಾತು ಹೇಳಿದ್ರೆ, ಈ ಒಂದು ನಾವೇನು ನೀವು ಇದರ ಬಗ್ಗೆ ಹೇಳಿದ್ರಿ, ಬಸವನಗೌಡ ಅವರ ಪ್ರತಿಭಟನೆಯಲ್ಲಿ ಆ ಪ್ರತಿಭಟನೆ ಈಗ ಬ್ಯಾರೆ ಟರ್ನ್ ತಗೊಂಡು ನೈತಿಕತೆಯ ಒಂದು ಟರ್ನ್ ತಗೊಂಡು ಇಲ್ಲಿ ನೈತಿಕತೆ ಬಂದದ್ದು. ಭಾಳಷ್ಟು ಮಾತಾಡಿದ್ರು. ಆ ಪ್ರತಿಭಟನೆ ನಾವು ಮಾಡಿದ್ದು ಎಲ್ಲರೂ ಒಂದು ನಮ್ಮ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಮಾತಾಡಿದಾಗ ಅಷ್ಟು ಒಂದು ಅಪಾರ ಸಂಖ್ಯೆಯಲ್ಲಿ ಬಂದು ನಾವು ಒಂದು ಭಾಳ ಸಕ್ಸಸ್ಫುಲ್ ಅಂಥದ್ದೊಂದು ಪ್ರತಿಭಟನೆ ಮಾಡಿದ್ದ. ಎಲ್ಲೂ ನಮ್ಮ ಸಿಟಿ MLA ಬಸವನಗೌಡ ಯತ್ನಾಳ್ ಅವರು ಮನೋಸ್ಥೈರ್ಯ ಕಳ್ಕೊಂಡಾರ. ಅವ್ರು ಹೆಚ್ಚು ಕಡಿಮೆ ಮೆಂಟಲಿ ಸ್ವಲ್ಪ ಆಲ್ರೆಡಿ ಇದನ್ನೇ ಇದ್ದಾರೆ, ಅವ್ರು ಶೇಖನ್ ಇದ್ದಾರೆ. ಆದರೆ ಏನು ಮಾಡ್ತೀರಿ, ಅಂಥವರು ಸಮಾಜದೊಳಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಬರ್ತಾರೆ. ಅದು ಸಮಾಜದ ದುರ್ದೈವ. ಇವತ್ತಿನ ಕತೆ ಏನಂದರೆ, ಅವ್ರಿಗೆ ಓಟ್ ಹಾಕಿದವರೇ ನಾಚಿಕೆಡಿ ತಲೆ ಬಗ್ಗಿಸೋಂಗಾಗ್ಯದ. ಅಂಥದ್ದೊಂದು ಪ್ರತಿಭಟನೆ ನೋಡಿ ಅವ್ರಿಗೆ ಏನು ಹೇಳಬೇಕಾಗಿತ್ತು ಅನ್ನೋದು ಹೇಳಿಲ್ಲ. ಅವರು ಫಸ್ಟ್ ಹೇಳಿದ್ರು ಭಾರತ್ ಮಾತಾ ಕಿ ಜಯ ಅಂತ ಹೇಳೋದು ಯಾರಿಗೂ ಆಗಲಿಲ್ಲ. ಅವ್ರು ಬಹುಶಃ ನಮ್ಮ ಪ್ರತಿಭಟನೆಯ ನಿಮ್ದೇನೆ TV ನ್ಯೂಸ್ದ ಅಂಶಗಳನ್ನು ಅವ್ರು ನೋಡಲಿಕ್ಕಿಲ್ಲ. ನಾವು ಶುರು ಮಾಡಿದ್ದೆ ಕಾಶ್ಮೀರದ ಭಯೋತ್ಪಾದಕದ ಒಂದು ನೀಚ ಕೃತ್ಯಕ್ಕೆ ಅದನ್ನು ಧಿಕ್ಕರಿಸಿ, ಅದನ್ನು ತಿರಸ್ಕರಿಸಿ, ಅದನ್ನು ಖಂಡಿಸುತ್ತಾ 2 ನಿಮಿಷದ ಮೌನ ಆಚರಿಸಿದೆವು. ಯಾಕಂದರೆ ಅದು ನಮ್ಮ ದೇಶದ ಸ್ವಾಭಿಮಾನ ಅಭಿಮಾನದ ಸಲುವಾಗಿ ನಾವು ತೋರಿಸಿದ್ದೆವು. ಅವ್ರು ಹೇಳಿದಾಗ ನಮ್ಗೆ ಹೇಳಿಕ್ಕಾಗಲ್ಲ. ಮತ್ತು ನಮ್ಮ ಕಾಶ್ಯಪ್ನವ್ರ ಸಾಹೇಬರು ಹುನಗುಂದ MLA ಬಂದು ಎಲ್ಲಕ್ಕಿಂತ ಮೊದಲು ಶುರು ಮಾಡಿದ್ದೆ ಭಾರತ್ ಮಾತಾ ಕಿ ಜಯ ಅಂತೇಳಿ 3 ಸಲ. ಅದನ್ನು ನೋಡಿಲ್ಲ ಅವ್ರು ಹುಚ್ಚ. ಸೊ ಅಂಥವೆಲ್ಲ ಹೇಳಿದ್ರು. ಅಂಥವಕ್ಕೆಲ್ಲ ರಿಯಾಕ್ಟ್ ಮಾಡ್ಕೋತ ಅವ್ರು ಏನು ಮಾಡಿದ್ರು, ಶಿವಾನಂದ ಪಾಟೀಲ್ ಅವರು ತಮ್ಮ ಅಪ್ಪಗೆ ಹುಟ್ಟಿದ್ರಂದ್ರೆ ರಾಜೀನಾಮೆ ಕೊಡಬೇಕು ಮತ್ತು ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಅವ್ರು ಹೇಳಿದ್ರು. ಒಂದು ಭರದಿಂದ ಏನು ಯಾವ ಅಮಲಿನೊಳಗೆ ಇರ್ತಾರೋ ಅವ್ರಿಗೆ ಗುರ್ತಿಲ್ಲ, ಅದು ಅಮಲ್ ಗುರ್ತಿಲ್ಲ, ಬಟ್ ಯಾವುದೋ ಒಂದು ಅಮಲಿನಲ್ಲಿ ಅವ್ರು ಹೇಳಿದ್ರು
ಆದ್ರೆ ನೈತಿಕತೆ ಕಾಂಗ್ರೆಸ್ ನಾಯಕರು ಯಾವಾಗಲೂ ನೈತಿಕತೆ ಪಾಲಿಟಿಕ್ಸ್ ಮಾಡೋರು ಇವ್ರು. ಮೊರಲ್ ಪಾಲಿಟಿಕ್ಸ್ ಮಾಡೋರಲ್ಲಿ ಅಂಥದ್ದೊಂದು ಚಾಲೆಂಜ್ ಅನ್ನು ಅವ್ರು ಹೇಳಿದ್ರು, ನಿಪ್ಪ ಹುಟ್ಟಿದ್ರೆ ಶುಕ್ರವಾರದೊಳಗಾಗಿ ನೀವು ಶುಕ್ರವಾರ ಸಂಜೆ ಒಳಗಾಗಿ ಏನ್ರಿ ಅವ್ರು ಹೇಳಿದ್ರು ಹಿಂಗೆ ಕೊಟ್ಟಂತೇಳಿ. ಇವತ್ತು ನಮ್ಮ ಪಕ್ಷದ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಬಸವನ ಬಾಗೇವಾಡಿಯ ಶಾಸಕರಾದ ಶಿವಾನಂದ ಪಾಟೀಲ್ ಅವರು ಅದರ ನೋವನ್ನು ವ್ಯಕ್ತಪಡಿಸುತ್ತಾ ಇಂಥದ್ದೊಂದು ಇದಕ್ಕೆ ಪ್ರತಿಭಟನೆಗೆ ನಾ ಭಾಗಿಯಾದಾಗ ಮುಸಲ್ಮಾನರು ನಮ್ಮ ಮತದಾರರು ನಮಗೆ ಓಟು ಕೊಟ್ಟವರು ಅವರ ಪ್ರವಾದಿ ಮೊಹಮ್ಮದ್ ಅವ್ರಿಗೆ ಅವ್ರು ಹೀಯಾಳವಾಗಿ ಮಾತಾಡಿದ್ದು ನನಗೆ ಭಾಳ ನೊಂದಾತ. ಅದು ನನ್ನ ಜನಾಂಗ ಅವರು ನಮ್ಮವರೇ, ಭಾರತ ದೇಶದಲ್ಲಿ ಇರೋ ನಮ್ಮವ್ರೆ ತಿಳಿದ ನಾ ಪ್ರತಿಭಟನೆಗೆ ನನಗೆ ಆಹ್ವಾನಿಸಿದಾಗ ಮುಸ್ಲಿಂ ಬಾಂಧವರು ನನಗೆ ಬಂದು ಕರೆದು ಹೇಳಿದಾಗ ನಾವು ಹೋಗಿ ಅಲ್ಲಿ ಪ್ರತಿಭಟನೆಯೊಳಗೆ ಭಾಗಿಯಾದೆ. ಆ ಭಾಗಿಯಾಗಿ ಅದನ್ನು ಅವ್ರು ಹೇಳಿದ್ದನ್ನು ನಾನು ಖಂಡಿಸೋದೇ ಇರ್ತದೆ, ಮತ್ತು ಬೇರೆದೇನಿತ್ತು ಅವ್ರಿಗೆ ಖಂಡಿಸಿದಾಗ ಇಂಥದ್ದೊಂದು ನನಗೊಂದು ಚಾಲೆಂಜ್ ಕೊಟ್ಟಾರ. ಮತ್ತು ಆ ಚಾಲೆಂಜನ್ನು ನಾ ಸ್ವೀಕಾರ ಮಾಡ್ತಿದ್ದೆ ಅಂಥೇಳಿ ಇವತ್ತು ಸ್ಪೀಕರ್ಗೆ ಭೇಟಿಯಾಗಿ ಇದು ಕೊಟ್ಟರು, ರಾಜೀನಾಮೆ ಕೊಟ್ಟರು. ಅವ್ರು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಈಗ ಮುಂದೆ ಉಳಿತೈತೆ ಅಂದ್ರೆ ಅವರತ್ತು ಪ್ರೂವ್ ಮಾಡಿದ್ರು ಅವ್ರ ಅಪ್ಪನ ಗುಟ್ಟ ಇರತ್ತೇಳಿ. ಈಗ ಈ ಮಹಾಶಯ ಪ್ರೂವ್ ಮಾಡ್ಬೇಕಲ್ಲ, ನೀವು ಪ್ರೂವ್ ಮಾಡ್ಬೇಕು ಅದಕ್ಕೆ. ನೀವು ಪ್ರೂವ್ ಮಾಡ್ಬೇಕ, ಯಾಕಂದ್ರೆ ನೀವು ಪ್ರೂವ್ ಮಾಡ್ಬೇಕು ರಾಮನಗೌಡ ಅವ್ರಿಗೆ ನೀವು ಇದು ಆಗಿರತ್ತೇಳಿ ಅದನ್ನು ನೀವು ಪ್ರೂವ್ ಮಾಡ್ಬೇಕಾಗಿ ನೀವು ಆದಷ್ಟು ಬೇಗನೆ ನಾಳೆ ಮಧ್ಯಾಹ್ನದವರೆಗೆ 12 ಗಂಟೆವರೆಗೆ ನೀವು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಆ ಶಾಸಕ ಸ್ಥಾನ ಒಳಗೆ ಏನು ಹೆಚ್ಚು ಅರ್ಥನೂ ಉಳಿದಿಲ್ಲ. ನೀವೊಬ್ಬರ ಉಚ್ಚಾಟಿತ ಇದು ಇದೀರಿ, ಏನ ಶಾಸಕ ಇದೀರಿ. ಯಾವ ಪಕ್ಷದಿಂದ ನಿಮ್ಗೆ ಬಿಫಾರ್ಮ್ ಸಿಕ್ಕಿತ್ತು, ಯಾವ ಪಕ್ಷದಿಂದ ನೀವು ಪಕ್ಷದ ಚಿಹ್ನೆ ಮೇಲೆ ನೀವು ಆ ಇಲೆಕ್ಷನ್ ವನ್ನು ಇದು ಚುನಾವಣೆಯನ್ನು ಇದು ಮಾಡಿರಲ್ಲ, ಎದುರಿಸಿರಲ್ಲ. ಅದೇ ಪಕ್ಷ ನಿಮಗೆ ಈಗ ಧಿಕ್ಕಾರ ಮಾಡಿ ನಿಮ್ಗೆ ರಿಜೆಕ್ಟ್ ಮಾಡಿದ 3ನೇ ಸಲ. ಇಷ್ಟು ಮಾಡಿದಾಗ ನಿಮ್ಗೆ ಆ ಪಕ್ಷದಿಂದ ಯಾವುದೋ ಬೆಂಬಲನೂ ಇಲ್ಲ. ನೀವು ಒಂದು ಏನಾಗ್ಬಿಟ್ರಿ, ಒಬ್ಬರೇ ಒಂಬಟ್ಟಿಗೆ ಆಗಿರಿ. ಈಗ ನಿಮ್ಗೆ ಶಾಸಕ ಸ್ಥಾನದಿಂದ ಏನೂ ಹೆಚ್ಚು ಉಪಯೋಗನೂ ಇಲ್ಲ. ಮತ್ತು ನೀವು ಹಂಗಾದ್ರೂ ಚಾಲೆಂಜು ಮಾಡಿರಿ ಎಲ್ಲರಿಗೂ, ಅವ್ರಿಗೆ ಹೇಳ್ತಿದ್ದೆ ಅವ ಅಪ್ಪ ಗುಟ್ಟಾನ್ ನೀವು ಅಪ್ಪ ಗುಟ್ಟಾನ್ ಚಂತನ. ಒಂದು ಬಿಜಾಪುರ ಜಿಲ್ಲೆಯ ಪಾಲಿಟಿಕ್ಷನ್ನು ಹೊಲಸು ಮಾಡೋದ್ರೊಳಗೆ, ಡರ್ಟಿ ಮಾಡೋದ್ರೊಳಗೆ ನಿಮ್ದು ಎಲ್ಲಕ್ಕಿಂತ ದೊಡ್ಡ ಮೇಲ್ಗೈಯ್ಯದು. ನಿಮ್ಮ ಮಾಡುವ ಪಾಲಿಟಿಕ್ಸ್ದಿಂದ ನಮ್ಮ ಯುವಕರ ಮ್ಯಾಗ ಏನು ಇಫೆಕ್ಟ್ ಆಯ್ತು, ನಮ್ಮ ಸಮಾಜದ ಜನರು ಹಿಂದೂ ಮುಸ್ಲಿಂ ಸಮಾಜದ ಮ್ಯಾಗ ಏನು ಇದು ಆಗ್ತದೆ. ನಾ ಅಭಿವೃದ್ಧಿ ಮಾತುಗಳನ್ನು ಬಿಟ್ಟು ಇದೇ ಮಾಡ್ಕೋತ ಕೂತೀನಿ. ಅದು ಬಿಟ್ಟರೆ ನೀವು ಹಿಂದೂ ಮುಸಲ್ಮಾನ್ಗೆ ಡಿವೈಡ್ ಕೆಲಸ ಮಾಡಿದ್ರೆ ಹಿಂದೂ ಮುಸಲ್ಮಾನ್ಗೆ ಏನೂ ಡಿವೈಡ್ ಆಗಿಲ್ಲ. ನಮ್ಮ ಏನಾರೇ ಕಾರ್ಯಕ್ರಮ ಇದ್ರೆ ಅವರು ನಮ್ಗೆ ವೆಲ್ ವಿಷಯರಾಗಿ ಕೆಲಸ ಮಾಡ್ತಾರೆ. ಅವ್ರದ್ದು ಏನಿದ್ದಾಗ ನಾವು ಜೊತೆನೇ ಇತ್ತು. ಬಸವ ಜಯಂತಿಯಿಂದ ನಿಮ್ಗೆ ಎಷ್ಟು ಖುಷಿ ಆಗಿದೋ ಅದಕ್ಕಿಂತ ಹೆಚ್ಚು ನಮಗೆ ಖುಷಿ ಆಗಿದೆ. ಪ್ರತಿಯೊಬ್ಬರು ಹೇಳಿದಾಗ ನೀವು 2 ತಾಸು ಬಿಗಿದ್ರು ಅದರೊಳಗೆ ನೀವು ಬಸವ ಜಯಂತಿ, ಬಸವಣ್ಣನವರ ವಚನ, ಬಸವಣ್ಣನವರು ಹಾಕಿ ಕೊಟ್ಟ ನಮ್ಗೇನು ಹಾದಿ ಹಾಕಿಕೊಟ್ಟಾರ ಅದ್ರ ಬಗ್ಗೆ ನೀವು ಏನು ಮಾಡಲಿ. ಸಮಾಜ ಸುಧಾರಕರ ಹಾಕಿಕೊಟ್ಟದ ವೇದಿಕೆಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ನೀವು ಚಾಲೆಂಜ್ ಮಾಡಿದ್ರಿ. ಆ ಚಾಲೆಂಜನ್ನು ನಮ್ಮ ಪಕ್ಷದ ನಾಯಕರು ಇದು ಅಕ್ಸೆಪ್ಟ್ ಮಾಡಿ ತಾವು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಇಡೀ ಕರ್ನಾಟಕದ ರಾಜ್ಯದ ಮೂಲೆಗೂ ಅದು ನ್ಯೂಸ್ ಹೋಗ್ತದೆ. ನೀವು ಆದಷ್ಟು ಬೇಕಂದ್ರೆ ನಾಳೆ 12 ಸಂಜೆವರೆಗೆ ನೀವು ರಾಜೀನಾಮೆ ಕೊಡ್ತೀರಿ. ಯಾಕಂದ್ರೆ ನೀವು ಪ್ರೂವ್ ಮಾಡ್ಬೇಕು. ಈಗ ನೀವು ಬಸವನಗೌಡ, ರಾಮನಗೌಡ, ಪಾಟೀಲ್, ಯತ್ನಾಳ್ ಅದಿರ ಪ್ರೂವ್ ಮಾಡೋ ಸಲುವಾಗಿ ನೀವು ನಾಳೆ ಕೊಡ್ತೀರಿ ಅಂತ ನಾವು ಅಂದ್ರೆ. ಯಾಕಂದ್ರೆ ನೀವು ಯಾವಾಗಲೂ ಗಂಡಸೂರಂಗೆ ಮಾತಾಡ್ತಿರ್ತೀರಿ, ನಮಗೆ ಯಾರಿಗೂ ಗ್ಯಾರಂಟಿ ಇಲ್ಲ ಅದರದ್ದು. ಇಡೀ ಬಿಜಾಪುರ ಜನತೆಗೆ ಯಾರಿಗೂ ಗ್ಯಾರಂಟಿ ಇಲ್ಲ ನೀವು ಗಂಡಸೂರು ಅದಿರ ಅಂತೇಳಿ. ಆದರೂ ನೀವು ಪ್ರೂವ್ ಮಾಡ್ತೀರ ಹಂಗದ. ಅದ್ರ ಮುಂದಿನ ಇದಕ್ಕೆ ನಾವಿದು ವಿಶೇಷವಾಗಿ ಶಿವಾನಂದ ಪಾಟೀಲ್ ಅವರು ಇಂಥ ಒಂದು ದೊಡ್ಡ ಹೆಜ್ಜೆ ತೊಗೊಂಡ್ರವರು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಒಂದು ವಿಷಯದ ಸಲುವಾಗಿ ತೊಗೊಂಡಾರಂದ್ರೆ ಅವ್ರಿಗೆ ನಾವು ಆಭಾರಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡಿ ಇಡೀ ಕಾಂಗ್ರೆಸ್ ಪಕ್ಷ ಒಂದು ನೈತಿಕವಾಗಿ ಅವ್ರ ಜೊತೆ ಇದ್ದು ಕೆಲಸ ಮಾಡ್ತಾ ಅಂತ ಹೇಳಿ ನಾನು ಮಾತನಾಡ್ತೀನಿ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಇವತ್ತು ಒಂದು ಐತಿಹಾಸಿಕ ತೀರ್ಮಾನವನ್ನು ನಾವು ಇವತ್ತು ನೋಡಿದ್ದಾಗಿದೆ. ಅದು ಏನಂದ್ರೆ, ಈ ರಾಜ್ಯದ ಒಬ್ಬ ಜನಪ್ರಿಯ ನಾಯಕ, ಈ ಘನ ಸರ್ಕಾರದ ಹಿರಿಯ ಸಚಿವರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಒಂದು ಐತಿಹಾಸಿಕ ತೀರ್ಮಾನ ಅಂದರೆ ಒಂದು ಸವಾಲನ್ನು ಸ್ವೀಕಾರ ಮಾಡಿ ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಯಾಕೆ ಇದು ಐತಿಹಾಸಿಕ ತೀರ್ಮಾನ ಅಂತ ಹೇಳಿದಂದರೆ, ಇನ್ನೂವರೆಗೆ ಸವಾಲು ಸ್ವೀಕಾರ ಮಾಡಿ ಇಂಥ ದೊಡ್ಡ ಅಧಿಕಾರ, ಒಬ್ಬ ದೊಡ್ಡ ಮಂತ್ರಿ, 4 ಖಾತೆ ಇರುವಂಥ ಒಬ್ಬ ಮಂತ್ರಿ ಇವತ್ತು ಇವನಂಗ ಸ್ವಟ್ಟ MLA ಇಲ್ಲ ಏನು, ಒಬ್ಬ 4 ದೊಡ್ಡ ಖಾತೆ ಇಟ್ಕೊಂಡು ಬರೀ ಶಾಸಕ ಅಲ್ಲ, ಒಂದು ಮಂತ್ರಿ ಸ್ಥಾನ ಕೂಡ ಅದ್ರ ಜೊತೆ ಇದೆ.
ಆ ಮಂತ್ರಿ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ ಇವತ್ತೇನು ರಾಜೀನಾಮೆ ಸಲ್ಲಿಸಿದ್ದಾರೆ, ಇದು ಬಹಳ ಐತಿಹಾಸಿಕ ತೀರ್ಮಾನ ಅಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಈಗಾಗಲೇ ನಮ್ಮ ಸ್ನೇಹಿತರುಗಳೆಲ್ಲ ಹೇಳಿದ ಹಾಗೆ ಈಗ ಏನವರು ಈ ನಮ್ಮ ಯತ್ನಾಳ್ ಅವರು ಇವತ್ತು ಏನೋ ಒಂದು ಸವಾಲನ್ನು ಹಾಕಿದ್ರು ಮಾನ್ಯ ಶಿವಾನಂದ ಪಾಟೀಲ್ ಅವರಿಗೆ. ಆ ಸವಾಲನ್ನು ಅವರು ಸ್ವೀಕಾರ ಮಾಡಿ ತಮ್ಮ ಕೆಲಸ ಇವತ್ತು ಮಾಡಿದ್ದಾರೆ. ಮತ್ತು ಅವರು ಶಿವಾನಂದ ಪಾಟೀಲ ಸಿದ್ದರಾಮಪ್ಪ ಅವ್ರ ತಂದೆಯವರ ಹೆಸರ ಸಿದ್ದರಾಮಪ್ಪಗೆ ಹುಟ್ಟಿನ ಅನ್ನೋದು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಇವರು ರಾಮನಗೌಡರಿಗೆ ಹುಟ್ಟಿನ ಅನ್ನೋದು ಪ್ರೂವ್ ಮಾಡಿ ತೋರಿಸ್ಬೇಕು. ಇಲ್ಲದಿದ್ದರೆ ಜಿಲ್ಲೆಯ ಒಳಗ, ನಾಡಿನ ಒಳಗ ಇವ್ರ ಮೇಲೆ ಸಂಶಯ ಬರ್ತದೆ. ಆಮೇಲೆ ಇವ್ರು ಯಾರಿಗೆ ಹುಟ್ಟಾರ ಅಂತ ಹೇಳಿ, ಯಾಕಂದ್ರೆ ಅವರೇ ಹೇಳಿದ್ದಾರೆ ಇವತ್ತ ಅವ್ರ ಅಪ್ಪಗೆ ಹುಟ್ಟಿದ್ರ ಒಂದು ವಾರ ಒಳಗೆ, ಶುಕ್ರವಾರ ಒಳಗೆ ರಾಜೀನಾಮೆ ಕೊಡಬೇಕು, ನಾ ಹೋಗಿ ಬಾಗೇವಾಡಿಗೆ ಹೋಗಿ ನಿಂದಿರ್ತೀನಿ ಅಂತ ಹೇಳಿ ಅಲ್ಲೇ ಅವರಿಗೆ ಮಣ್ಣು ಮುಕ್ಕಸ್ತೀನಿ ಅಂತ ಹೇಳಿದಂಥ ಒಬ್ಬ ಬೋಗಸ್ ಗೌಡ ಇವತ್ತು ತನ್ನ ಬೋಗಸ್ ಮಾತುಗಳಲ್ಲಿ ಇವತ್ತೇನು ಹೇಳಿದ್ದಾನೆ ಅದಕ್ಕೆ ಅವನು ಸವಾಲನ್ನು ಸ್ವೀಕಾರ ಮಾಡಿ ಇವತ್ತೇನು ರಾಜೀನಾಮೆ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು. ಅದಕ್ಕೆ ಇವರ ಇಡೀ ನಾಡಿನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿ ಇವತ್ತೊಂದು ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿ ವತಿಯಿಂದ ಮತ್ತು ಜಿಲ್ಲೆಯ ಜನತೆ ವತಿಯಿಂದ ಇವತ್ತು ಮಾನ್ಯ ಸ್ಪೀಕರ್ ಅವರಿಗೆ ಒಂದು ವಿನಂತಿ ಮಾಡ್ತೇವೆ. ಯಾಕಂದರೆ ನಮ್ಮ ಶಾಸಕರು ಒಂದು ಸ್ವಾಭಿಮಾನ ಇಟ್ಕೊಂಡು, ನಮ್ಮ ಸಚಿವರು ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಭಾಳ ಅತಿ ಅವಶ್ಯ ಇರ್ತಾರೆ. ಮತದಾರರಿಗೆ ಭಾಳ ಅವಶ್ಯಕತೆ. ಬಸನಗೌಡ ಇವತ್ತು ಜಿಲ್ಲೆಗೆ ಅವಶ್ಯಕತೆ ಇಲ್ಲ. ಇವತ್ತು ಶಿವಾನಂದ ಪಾಟೀಲ್ ಅವರು, MB ಪಾಟೀಲ್ ಅವರು ಅಥವಾ ನಮ್ಮ ಇನ್ನಿತರ ಅಭಿವೃದ್ಧಿ ಮಾಡುವಂಥ ನಾಯಕರು ಇವತ್ತು ಅವಶ್ಯಕತೆ ಅದ. ಇಂಥ ಬೋಗಸ್ ಮಾತಾಡುವಂಥವ್ರಿಗೆ ಕೆಲಸ ಬರೀ ಏನಾದ ಸುಳ್ಳೊಂದು ಏನಾದರೂ ಒಂದು ಹೇಳ್ಕೊತ ತಿರುಗಾಡುವಂಥ ಒಬ್ಬ ಚಿಲ್ಲರ್ ವ್ಯಕ್ತಿಗೆ ಮಾತು ಕೇಳಿ ಇವತ್ತು ರಾಜೀನಾಮೆ ಕೊಡಬಾರ್ದು ಆಗಿತ್ತು ಅಂತೇಳಿ ನಾವು ನಮ್ಮ ವೈಯಕ್ತಿಕ ಒಂದು ಅಭಿಪ್ರಾಯ ಮಾನ್ಯ ಸಚಿವರಿಗೆ. ಇವತ್ತು ಯಾಕೆ ಹೇಳತ್ತೀನಿ ಅಂದ್ರೆ, ಇವನ ಯತ್ನಾಳ ಇತಿಹಾಸ ಹಿಂದಿನ ತೆಗೆದ್ರ ದೇವರಿಬ್ಬರಿಗಳ ಹೋಗಿ ನಿಂತು ನಡಳ್ಳಿ ಕಡೆಯಿಂದ ಬಿದ್ದು ಮಣ್ಣು ಮುಖ ಆಗಿ ಅಲ್ಲಿ ಬಂದರು. ಇಲ್ಲಿ ಜನತಾದಳ ನಿಂತು ಇಲ್ಲಿನ ಮಣ್ಣು ಮುಖ ಆದರು. ಶಿವಾನಂದ ಪಾಟೀಲ್ ಇತಿಹಾಸ ಇಡೀ ರಾಜ್ಯಕ್ಕೆ ಗುರ್ತೈತಿ. ಎಲ್ಲ ಪಕ್ಷದಿಂದ ನಿಂತು ಎಲ್ಲ ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೆ ನಿಂತು ಆರಿಸಿ ಬರುವಂಥ ತಾಕತ್ತ ಶಿವಾನಂದ ಪಾಟೀಲ್ಗೆ ಐತಿ ಅನ್ನೋದು ಈ ಜಿಲ್ಲೆಗೆ ಮೊದಲು ಇತಿಹಾಸ ಐತಿ. ಅದಕ್ಕಾಗಿ ಆ ಯತ್ನಾಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಶಿವಾನಂದ ಪಾಟೀಲ್ ಅವರು ಇಂಥ ಚಿಲ್ಲರ ಒಬ್ಬ ರಾಜಕಾರಣಿ, ಚಿಲ್ಲರ್ ವ್ಯಕ್ತಿನ ಮಾತು ಕೇಳಿ ಸವಾಲು ಸ್ವೀಕಾರ. ಯಾಕಂದ್ರೆ ಯಾವಾಗಲೂ ಹಿಜ್ರಾಗಳದ್ದು ಸವಾಲು ಸ್ವೀಕಾರ ಮಾಡೋದು, ಗಂಡಸರದ್ದು ಸವಾಲು ಸ್ವೀಕಾರ ಮಾಡ್ಬೇಕು. ಯಾವಾಗಲೂ ಹಿಜ್ರಾಗಳದ್ದು ಸವಾಲು ಸ್ವೀಕಾರ ಮಾಡಬಾರ್ದು. ಏನು ಯಾವಾಗಲೂ ಸವಾನ ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ ಐತಿ. ಹಿಜ್ರಾಗಳದ್ದು ಯಾಕೆ ಹೇಳಕತ್ತೀನಿ ಅಂದ್ರೆ, ಗಣಸರದ್ದು ಸವಾಲು ಸ್ವೀಕಾರ. ಯಾಕಂದ್ರೆ ಗಣಸಿಗೆ ಸವಾಲು ಸ್ವೀಕಾರ ಮಾಡ್ಬೇಕು ಇವತ್ತು. ಅಂದ್ರೆ ಅದಕ್ಕೊಂದು ಬೆಲೆ ಬರ್ತದೆ. ಆ ಹಿಜ್ರಾ ಹೇಳಿದ್ದು ಹಿಜ್ರಾಂದು ಸವಾಲು ಸ್ವೀಕಾರ ಮಾಡೋದು ಅರ್ಥ ಇರೋದಿಲ್ಲ. ಅದಕ್ಕಾಗಿ ಮಾನ್ಯ ಸಚಿವರಲ್ಲಿ ನನ್ನ ವಿನಂತಿ ಅದ, ಹಿಜ್ರಾಗಳು ಸವಾಲು ಸ್ವೀಕಾರ ಮಾಡಿ ಎಲ್ಲ ಮತದಾರರಿಗೆ ತಾವು ಇನ್ನೊಮ್ಮೆ ಏನದ ನಮ್ಮ ಸ್ಪೀಕರ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀವಿ. ನಮಗೆ ಇಂಥ ಒಬ್ಬ ಅಭಿವೃದ್ಧಿಕಾರ, ಇಂಥ ಒಬ್ಬ ಶಾಸಕ, ಇಂಥ ಸಚಿವ ನಮಗೆ ಅತಿ ಅವಶ್ಯ ನಮ್ಮ ಜಿಲ್ಲೆಗೆ ಇರೋದ್ರಿಂದ ಇಂಥ ಒಬ್ಬ ಚಿಲ್ಲರ್ ವ್ಯಕ್ತಿ ಮಾತು ಕೇಳಿ ತಾವು ರಾಜೀನಾಮೆ ಕೊಡಬಾರ್ದು ಇಲ್ಲಿ ನಾನು ಇಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಅವ್ರೇನು ಚಾಲೆಂಜ್ ಮಾಡಿದ್ದಾರೆ, ನಾನು ಬಾಗೇವಾಡಿಗೆ ಬಂದು ಪಕ್ಷೇತರ ನಿಂತು ಮಣ್ಣು ಮುಕ್ಕಿಸ್ ಅಂತ ಹೇಳಿ, ನಾನು ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ಚಾಲೆಂಜ್ ಮಾಡ್ತೀನಿ ಯತ್ನಾಳ್ಗೆ. ಏನಂದ್ರೆ, ನೀ ಶಿವಾನಂದ ಪಾಟೀಲ್ನ ಕೆಳಗಿನ ಕೂದಲು ಬರೋರು ಇಲ್ಲಿ ಏನ. ಅದಕ್ಕಾಗಿ ನಾನು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಶಿವಾನಂದ ಪಾಟೀಲ್ ಇವತ್ತು ಸ್ಪರ್ಧೆ ಮಾಡಿದ್ದೇ ಆದ್ರೆ ನಿನ್ನ ಜೊತೆ ಅವ್ರು ಜೇರ್ಕತ್ತ ನಿನ್ನ ವಿರುದ್ಧ ಸೋತ್ರ ಗಾಂಧಿ ಚೌಕ್ ಒಳಗೆ ನಾನು ಮೀಸೆ ಮತ್ತು ತಲೆ ಬೋಳ್ಸ್ಕೊಳ್ಳುವಂಥ ಕೆಲಸ ಇವತ್ತು ನಿರ್ಧಾರ ಮಾಡ್ತೀನಿ, ಇವತ್ತು ಚಾಲೆಂಜ್ ಮಾಡ್ತೀನಿ. ಇವತ್ತು ಅಂಥ ವ್ಯಕ್ತಿ ಕೂಡ ಇನ್ನೊಮ್ಮೆ ಚಾಲೆಂಜ್ ಮಾಡೋಕೆ ಹೋಗ್ಬೇಡ. ಯಾಕಂದರೆ ಇವತ್ತು ನೀ ಬರೇ ಬರಬರಾಟ ಒಳಗೆ ಏನು ಬೇಕಾದ್ರೆ ಹೇಳ್ತಿ. ಅದಕ್ಕೆ ಇನ್ನೊಂದು ಹೇಳಿದ್ರು, ಮೊನ್ನೆ ಅಂಬೇಡ್ಕರ್ ನಮ್ಮ ಸರ್ಕಲ್ನಲ್ಲಿ ಏನಾದರೂ ಎಲ್ಲರಿಗೆ ಬೈದರು, ಅಲ್ಲಿ ಕೂಡಂತ ಎಲ್ಲರೂ ಹರಾಮ್ಖೋರ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಾನ್ಯ SP ಅವ್ರಿಗೆ ನಾನು ಹೇಳ್ತೀನಿ, ಇಡೀ ಜನಾಂಗ ಬಂದಂಥ ಎಲ್ಲರಿಗೆ ಅವರು ಹರಾಮ್ಖೋರ್ ಜನ ಹೇಳಿದ್ದಾರೆ. ಅದಕ್ಕೆ ಸೋಮೋಟು ಕೇಸ ಇವತ್ತು ಆಗಬೇಕು ಅವ್ರ ಮೇಲೆ. ಯಾಕಂದರೆ ಅವರು ಇಂಥ ಕೆಲವೊಂದು ಶಬ್ದಗಳು ಉಪಯೋಗಿಸಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಜಾಯಿಂಟ್ ಕಮಿಟಿ ವತಿಯಿಂದ ಒತ್ತಾಯಪೂರ್ವಕವಾಗಿ ಮಾನ್ಯ SP ಸಾಹೇಬರಿಗೆ ವಿನಂತಿ ಏನು ಮಾಡ್ತೀನಿ ಅಂದ್ರೆ, ತಕ್ಷಣ ನಾವು ಯಾರು ಜಾಯಿಂಟ್ ಕಮಿಟಿದವರು ಇವತ್ತು ಕಂಪ್ಲೇಂಟ್ ಕೊಡೋದಿಲ್ಲ, FIR ಮಾಡೋದು ಹೇಳೋದಿಲ್ಲ. ಯಾಕಂದ್ರೆ ಸೋಮೋಟು ಕೇಸ ಸುಪ್ರೀಂ ಕೋರ್ಟ್ದ ಏನು ಆದೇಶ ಇದೆ, ಆ ಆದೇಶ ಪ್ರಕಾರ
ಮಾನ್ಯ ಪೊಲೀಸ್ ಇಲಾಖೆದವರು ಮಾನ್ಯ SP ಅವರು ತಕ್ಷಣವಾಗಿ ಅವನ್ ಯತ್ನಾಳ್ ಮೇಲೆ ಸೋಮೋಟು ಕೇಸ್ ದಾಖಲು ಮಾಡಬೇಕು. ಇಲ್ಲದಿದ್ದರೆ ಇದೇ ರೀತಿ ಆಯ್ತಂದ್ರೆ ಭಾಳ ಇಡೀ ಜಿಲ್ಲೆ ಒಳಗೆ ಒಂದು ಅಶಾಂತಿ ಮೂಡುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದಯವಿಟ್ಟು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನನ್ನ ವಿನಂತಿ ಏನೈತಂದ್ರೆ ನಾನು ಈ ರೀತಿ ಇಂಥ ಒಂದು ಸೋಮೋಟು ಕೇಸ್ ಮಾಡಬೇಕು, ಮಾಡಿ ಎಲ್ಲರಿಗೆ ಸೌರತೆ ಕಾಪಾಡುವಂಥ ಒಂದು ಕೆಲಸ ಆಗ್ಬೇಕಂತ ಹೇಳಿ ಸಂದರ್ಭ ವಿನಂತಿ ಮಾಡ್ತೇನೆ. ಮತ್ತು ಯತ್ನಾಳ್ ಅವರು ಈಗಾಗಲೇ MLC ಪಕ್ಷೇತರ ನಿಂತು ಬಂದಿದ್ದೇನೆ, ಪಕ್ಷೇತರ ಆಶೆ ಬಂದಿನಿ ಅಂತ ಹೇಳ್ಯಾರ. ಅವರು ಇವತ್ತು ಅವ್ರಿಗೆ ಹೇಳಿ ಗೊತ್ತಿಲ್ಲ, ಬಿಜಾಪುರ ಜಿಲ್ಲೆಯ ಅಭಿಮಾನಿ ಇಟ್ಕೊಂಡು, ಯಾಕಂದ್ರೆ ಬಿಜಾಪುರ ಜಿಲ್ಲೆಯ ಅಭ್ಯರ್ಥಿ ಇದ್ದಿಲ್ಲ ಅವಾಗ ಯಾರು MLC ನಿಂದಿರ್ಲಕ್ಕ. ಅವಾಗ 2 ಮತ ಇದ್ದು, ಅವಾಗ ಒಂದು MLCಗೆ ಹಾಕ್ಲಿಕ್ಕೆ 2 ಮತ ಇದ್ದು, ಒಂದು SR ಪಾಟೀಲ್ಗೆ ಹಾಕಿದ್ರು. ಇದು ಮಾನ್ಯ ಶಿವಾನಂದ ಪಾಟೀಲ್ ಮತ್ತು ಮಾನ್ಯ MB ಪಾಟೀಲ್ ಭಿಕ್ಷೆಯಲ್ಲಿ ತಾನು MLC ಆಗಿದ್ದು ಅನ್ನೋದು ಮೊದಲು ಖಬರ್ಗಳು ಇಟ್ಕೋಬೇಕಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು MLC ಆಗಿದ್ದು ಸಹಿತ ಶಿವಾನಂದ ಪಾಟೀಲ್ ಮಾಡಿ MB ಪಾಟೀಲ್ ಭಿಕ್ಷೆಯಿಂದ ತಾನು ನೀ MLC ಆಗಿದ್ದು ಅದೊಂದು ಖಬರ್ ಇರಲಿ. ಯಾಕಂದ್ರೆ ಎಂದೂ ನೀ ಇಲೆಕ್ಷನ್ ಒಳಗೆ ಯಾವಾಗ ಆಸೆ ಬಂದಿಲ್ಲ, ನೀ ಯಾವ್ದಕ್ಕೂ ಬರೀ ಪಕ್ಷದ ಒಂದು ಆಧಾರ ತೊಗೊಂಡೇ ಬಂದಿದ್ದು. ಈಗ ಪಕ್ಷದವ್ರಂತೂ ಈಗ ಪಟ್ಟ ಬಿಚ್ಚಿ ಹೊರಗೆ ಹಾಕೇ ಬಿಟ್ಟಾರ. ಅದ್ರಾಗ ಅದು ಪೂರ್ತಿ ಇದು ಬೀದಿ ನಾಯಿ ಆಗಿಬಿಟ್ಟ. ಮೊನ್ನೆ ಕೂಡ ಹೇಳಿದ್ದೀನಿ, ಅದಕ್ಕೆ ಅಂತ ಬೀದಿ ನಾಯಿಗೆ ಪದೇ ಪದೇ ಅವನಿಗೆ ಮಾತು ಕೇಳಿ ಮಾನ್ಯ ಸಚಿವರು ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಮತ್ತೊಮ್ಮೆ ನಾನು ಅವರಲ್ಲಿ ವಿನಿಸ್ಕೊಳ್ತೀನಿ ಮತ್ತು ಸ್ಪೀಕರಲ್ಲಿ ಕೂಡ ವಿನಿಸ್ಕೊಳ್ತೀನಿ. ಮತ್ತು ಅದ್ರ ಜೊತೆಗೆ ಇವತ್ತು ನಮ್ಮೆಲ್ಲ ಜಾಯಿಂಟ್ ಆಕ್ಷನ್ ಕಮಿಟಿ, ವಿಜಯಪುರ ಜಿಲ್ಲೆಯ ಜಾಯಿಂಟ್ ಆಕ್ಷನ್ ಕಮಿಟಿ ಮತ್ತು ಎಲ್ಲ ವಿಜಯಪುರ ಜಿಲ್ಲೆಯ ಜನ ಇವತ್ತು ಮಾನ್ಯ ಸಚಿವರಾದ ಶಿವಾನಂದ ಪಾಟೀಲ್ ಅವ್ರ ಜೊತೆ ಸದಾ ನಿಂದಿರ್ತೀವಿ. ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತೇನೆ. ಅದೇ ರೀ, ಇದು ಯಾಕೆ ಹಿಂಗ ಮತ್ತೆ ರಾಜೀನಾಮೆ ಕೊಟ್ರಲ್ಲ ಇವತ್ತ, ಅದಕ್ಕೆ ನಾ ಹೇಳಾಕತ್ತೀನಲ್ಲ. ಇದು ಇಲ್ಲಲ್ಲ, ಇದು ಅಲ್ಲಲ್ಲ, ನೀವ್ ಹೇಳಾಕತ್ತಿ ಸರಿನೇ, ನೀವ್ ಹೇಳಾಕತ್ತಿ ಸರಿನೇ. ಇದು ಹಿಜ್ರಾಗಳ ಮಾತಿದು, ಗಂಡಸರ ಮಾತಲ್ಲ. ಇದು ರೀತಿಯಲ್ಲಿ ಹೇಳಾಕತ್ತಿದ್ದು. ನೀವು ರಾಜೀನಾಮೆ ಕೊಡ್ರಿ, ನಾ ಕೊಡಲ್ಲ ಅಂದ್ರ ನೀನ್ ನಿಜವಾಗಿ ರಾಮನಗೌಡಗೆ ಹುಟ್ಟಿದ್ದೇ ಆಗಿದ್ರ ನೀ ತಕ್ಷಣ ಏನದ ಹೆಂಗ ಸಿದ್ದರಾಮಪ್ಪ ಹುಟ್ಟಿ ಅಂತಂದು ಇದು ತೋರ್ಸೋಣ. ನಾನು ನಿಜವಾಗಿ ನಾನು ಅಪ್ಪಗೆ ಹುಟ್ಟಿದ್ದಕ್ಕೆ ನಾ ಇವತ್ತು ತೋರಿಸ್ಬಿಟ್ಟು ಅವ್ರು ಅದಕ್ಕೇನದ ಈಗ ರಾಮನಗೌಡ ಹುಟ್ಟಿನಂದು ಇಡೀ ಜನರಿಗೆ ಗೊತ್ತಾಗಬೇಕಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.